ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸೇಜರಾಯ ಆತ್ಮಹತ್ಯೆ ಕೇಸ್ ತನಿಖೆಗಾಗಿ ಎಸ್ಐಟಿ ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿದ ಪೊಲೀಸರು ಅಂತ್ಯಕ್ರಿಯೆ ಜಾಗವನ್ನು ತಾನೇ ಗುರುತಿಸಿದ್ದ ರಾಯ್. ಸಿಜೆ ರಾಯ್ ಬಗ್ಗೆ ಪುತ್ರ ಭಾವನಾತ್ಮಕ ಸಂದೇಶ. ಐಟಿ ದಾಳಿ ಮಾಡಿದಾಗ ಒತ್ತಡ ಆಗುತ್ತೆ ಎಂದ ಉದ್ಯಮಿ ಯಾರು? ಈ ಸುದ್ದಿಗಳನ್ನು ನೋಡೋಣ ಆತ್ಮಹತ್ಯೆ ಸುತ್ತ ನ್ಯೂಸ್ ಟಾಪ್ನಲ್ಲಿ. ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ. ವಿಶೇಷ ತನಿಖಾ ತಂಡ ರಚನೆ ಆಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ತನಿಖಾಧಿಕಾರಿಗಳಾದ ಡಿಸಿಪಿಗಳಾದ ಲೋಕೇಶ್, ಅಕ್ಷಯ್ ಕಾನ್ಫಿಡೆಂಟ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಹಜರು ತಂಡದಿಂದ ಮಾಹಿತಿ ಪಡೆದು ತಿಳಿದ್ರು. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಬೆಂಗಳೂರಿನ ಅಶೋಕನಗರ ಪೊಲೀಸರು ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲಾಗಿದೆ. ರಾಯ್ ಆತ್ಮಹತ್ಯೆ ವೇಳೆ ಕಚೇರಿಯಲ್ಲಿ ಇದ್ದ ಕೇರಳದ ಐಟಿ ಅಧಿಕಾರಿಗಳಾದ ಕೃಷ್ಣ ಪ್ರಸಾದ್, ನಿತಿನ್ ಬಿಜೂರನ್ನ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಸಿಜೆ ರಾಯ್ ಬಗ್ಗೆ ಪುತ್ರ ರೋಹಿತ್ ಭಾವನಾತ್ಮಕ ಸಂದೇಶ ಬರೆದಿದ್ದಾರೆ. ನಮ್ಮ ತಂದೆ ಒಬ್ಬ ದಾರ್ಶನಿಕನಾಗಿದ್ದರು. ಅವರ ಜೀವನವು ಶ್ರೇಷ್ಠತೆ, ಸಹಾನುಭೂತಿಯಿಂದ ಗುರುತಿಸಲ್ಪಟ್ಟಿದೆ. ಅಸಾಧಾರಣ ಮನಸ್ಸು ಮತ್ತು ಅನೇಕರಿಗೆ ಮಾರ್ಗದರ್ಶಕವಾಗಿದ್ದರು. ತಮ್ಮ ಬುದ್ಧಿವಂತಿಕೆಯಿಂದ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದರು. ಪ್ರಪಂಚದಾದ್ಯಂತ ಯುವಕರಿಗೆ ಸ್ಫೂರ್ತಿಯಾಗಿದ್ದರು ಅಂತ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದಾಗ ಒತ್ತಡ ಆಗುತ್ತೆ ಅಂತ ಉದ್ಯಮಿ ಕೆಜಿಎಫ್ ಬಾಬು ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಜೆ ರಾಯ್ ಕರ್ನಾಟಕದ ಆಸ್ತಿಯಾಗಿದ್ರು. ಡೆವಲಪ್ಮೆಂಟ್ ಮಾಡಿದ್ದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಅಧಿಕಾರಿಗಳು ಹೇಳ್ತಾರೆ. ನನಗೂ ಆತ್ಮಹತ್ಯೆ ಚಿಂತನೆ ಬಂದಿತ್ತು ಅಂತ ಐಟಿ ಅಧಿಕಾರಿಗಳಿಂದ ಕಿರುಕುಳ ಆಗತ್ತೆ ಅಂತ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ತರ ಕಿರುಕುಳ ಕೊಟ್ಟು ಈ ತರ ತೊಂದರೆಗಳು ಕೊಟ್ರೆ ಒಬ್ಬೊಬ್ಬನು ಒಂದು ಸಿದ್ಧಾರ್ಥ್ ಸತ್ತೋದ್ರು, ಒಂದು ರಾಯ್ ಸತ್ತೋದ್ರು, ಇವಾಗ ಕೆಜಿಎಫ್ ಬಾಬು ಅಂತ ಸತ್ತೋಗ್ತಾರೆ. ಈ ಥರ ಟಾರ್ಚರ್ ಕೊಡಬಾರ್ದು. ನಮ್ಮನ್ನು ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ, ಟ್ಯಾಕ್ಸ್ ಬರುತ್ತೆ, ರೌನ್ಯ ಬರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಹೀಗಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಛಲವಾದಿ ನಾರಾಯಣಸ್ವಾಮಿ, ಉದ್ಯಮಿಗಳನ್ನಲ್ಲದೆ ಇನ್ಯಾರನ್ನ ಮುಟ್ಟುತ್ತಾರೆ ಎಂದಿದ್ದಾರೆ. ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಇಸ್ ಸೇಯಿಂಗ್ ಸೊ, ಏನು ಹೇಳಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರೂ ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಹಾಗೇ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಬಿಸ್ನೆಸ್ ಮೆನ್ಗಳನ್ನಲ್ಲದೆ ಐಟಿ ಅವರು, ಇಡಿ ಅವರು ಇನ್ಯಾರನ್ನು ಮುಟ್ತಾರೆ? ನಿಮ್ಮನ್ನು ಮುಟ್ತಾರ? ಅವರು ಮಾಡ್ತಾರೆ. ಅವ್ರ ಕೆಲಸ ಮಾಡಬೇಕಲ್ಲ ಅವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ. ಕೇರಳದ ಎಲೆಕ್ಷನ್ಗೆ ಬಿಜೆಪಿಯವರು ಸಿಜೆ ರಾಯ್ ಬಳಿ 100 ಕೋಟಿ ಹಣ ಕೇಳಿದ್ರಂತೆ. ಕೊಟ್ಟಿಲ್ಲದ ಕಾರಣ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಅದಾನಿ, ಅಂಬಾನಿ ಬಿಟ್ರೆ ಯಾರೂ ಬೆಳೆಯಬಾರದು ಅನ್ನೋ ಉದ್ದೇಶ ಅಂತ ಬಿಜೆಪಿ ವಿರುದ್ಧ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಆಕ್ರೋಶ ಹೊರಹಾಕಿದ್ದಾರೆ. ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ಲರೂ ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ. ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.